ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ರಾಜಶ್ರೀ ಅಂತ. ನೀವು ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ? 10-12 ವರ್ಷದಿಂದ ಬರ್ತಿದ್ದೀನಿ. 10 ವರ್ಷದಿಂದ ಬರ್ತಿದ್ರೆ ನಿಮ್ಗೆ ಏನಾದ್ರು ಒಳ್ಳೇದಾಗಿದೆ? ತುಂಬಾ ಒಳ್ಳೇದಾಗಿದೆ ಸರ್. ಒಳ್ಳೇದಾಗಿದೆ ಹೇಳ್ಬೋದಾ? ನಾನು ಬೇಡಿಕೆ ಏನೇನ್ ಬೇಡ್ಕೊಂಡಿದ್ನೋ ಪ್ರತಿಯೊಂದು ಅಮ್ಮ ನಿಧಾನವಾಗಾದ್ರೂ ಪ್ರತಿಯೊಂದು ನೆರವೇರಿಸಿಕೊಟ್ಟಿದ್ದಾಳೆ. ಅದರಲ್ಲಿ ಒಂದು ನನ್ನ ಮಗಳಿಗೆ ಒಳ್ಳೆ ಕಡೆ ಮದುವೆ ಆಗ್ಬೇಕಿತ್ತು ಅಂತ ಕೇಳ್ಕೊಂಡಿದ್ದೆ. ಮಕ್ಕಳ ವಿದ್ಯಾಭ್ಯಾಸ ಇವತ್ತು ಅವರಿಬ್ರು ಅವ್ರ ಕಾಲ ಮೇಲೆ ನಿಂತಿದ್ದಾರೆ. ಮಗಳಿಗೆ ಒಳ್ಳೆ ಕಡೆ ಮದುವೆ ಆಗಿದೆ, ಮಗನಿಗೆ ಒಳ್ಳೆ ಕೆಲಸ ಸಿಕ್ಕಿದೆ. ಇಬ್ರು ಲಕ್ಷಣವಾಗಿ ಪ್ರೀತಿಯಿಂದ ನಮ್ಮ ಮನೇಲಿ ಕುಟುಂಬ ಎಲ್ಲ ಸಂತೋಷವಾಗಿದ್ದೀವಿ. ನಾನು ಮನಸ್ಸಿನಲ್ಲಿ ಏನೇನಾದ್ರು ಪ್ರಾಜೆಕ್ಟ್ ಇಟ್ಕೊಂಡಿದ್ದೆ, ಹೋಮ್ ಲೋನ್ ವರ್ಕ್ ಮಾಡ್ತೀನಿ SBI ಅಲ್ಲಿ ನಾನು, ಅದೆಲ್ಲ ನನಗೆ ಸಕ್ಸಸ್ ಆಗಿದೆ. ಇವತ್ತು ನಾನು ತುಂಬಾ ಎತ್ತರಕ್ಕೆ ಬೆಳೆದಿದ್ದೀನಿ ನನ್ನ ಈ ಅಮ್ಮನಿಂದ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾವು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ಗೆ, ಒಂದು ದೇವಸ್ಥಾನಕ್ಕೆ ಬಂದು ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ, ಪ್ರೋತ್ಸಾಹವನ್ನ ಕೊಡ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ. ಇವತ್ತು ನಾವು ಸ್ಪೆಷಲ್ ಇರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ ಒಂದು ದೇವಸ್ಥಾನ ಯಾವುದೂ ಅಲ್ಲ, ನಿಮಿಷಾಂಬ ದೇವಾಲಯ. ಎಸ್, ಈ ಒಂದು ದೇವಸ್ಥಾನದಲ್ಲಿ ನಿಜವಾಗ್ಲೂ ಸ್ಪೆಷಲ್ ಅಂದ್ರೆ ಸ್ಪೆಷಲ್ಗಳೇ ಇವೆ. ಇಲ್ಲಿ ಪ್ರತಿ ಶುಕ್ರವಾರ ಸುಮಾರು 1,500ದಿಂದ 2,000 ಜನಕ್ಕೆ ಇಲ್ಲಿ ಅನ್ನದಾಸೋಹ ನಡೀತದೆ. ಅಂದ್ರೆ ಪ್ರಸಾದ, ದೇವರ ಪ್ರಸಾದ ಹೊಟ್ಟೆ ತುಂಬಾ ಊಟವಾಗಿ ಇಲ್ಲಿ ಕೊಡ್ತಾರೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಫಸ್ಟ್ ಆ ಒಂದು ಎಲ್ಲ ಏನೇನ್ ಮಾಡಿರ್ತಾರೆ, ಪಾಯಸ ಆಗಿರ್ಬೋದು, ಅನ್ನ ಆಗಿರ್ಬಹುದು, ಸಾಂಬಾರ್ ಆಗಿರ್ಬಹುದು, ಇನ್ನು ಹಲವಾರು ಐಟಮ್ಸ್ ಗಳು ಮಾಡ್ತಾರೆ. ಎಲ್ಲದಕ್ಕೂ ಕೂಡ ಇಲ್ಲಿ ಪೂಜಾರಿಗಳು ಪೂಜೆಯನ್ನ ಮಾಡ್ತಾರೆ. ಮತ್ತೆ ಎಲ್ಲ ದೇವರುಗಳು ಪೂಜೆಯನ್ನ ಸಲ್ಲಿಸಿ ಆ ನಂತರ ಇಲ್ಲಿ ಜನಗಳಿಗೆ ಪ್ರಸಾದವನ್ನ ಕೊಡುವಂತ ಅದ್ಭುತವಾದ ಕಾರ್ಯ ನಡೀತಾ ಇದೆ. ನಿಜವಾಗ್ಲೂ ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ಅಂದ್ರೆ ತುಂಬಾ ವಿಶೇಷವಾಗಿರ್ತಕ್ಕಂಥ ಏನೇನಿವೆ ಅನ್ನೋದನ್ನ ಈ ಒಂದು ದೇವಸ್ಥಾನದ ಮುಖ್ಯಸ್ಥರು ಯಾರಿದ್ದಾರೆ ಅವರನ್ನ ಕೇಳೋಣ. ಆಕ್ಚುಲಿ ಆಮೇಲೆ ಇಲ್ಲಿ ಊಟ ಮಾಡ್ತಾರೆ ಅಲ್ವಾ, ಪ್ರಸಾದವನ್ನ ತೆಗೆದುಕೊಳ್ತಾರೆ ಜನ ಅಲ್ವಾ, ಅವರನ್ನು ಕೂಡ ಮಾತಾಡ್ಸೋಣ. ಇಲ್ಲಿಯ ವಿಶೇಷತೆಗಳು ಏನೇನಿದೆ ಅನ್ನೋದನ್ನ ಪಟಾಪಟ್ ಚಕಾಚಕ್ ಅಂತ ಹೇಳ್ಕೊಬರೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್. ಈ ದೇವಸ್ಥಾನದ ಹೆಸರೇನು ಅಂತ ಹೇಳಿ ಸರ್? ಶ್ರೀ ನಿಮಿಷಾಂಬ ದೇವಾಲಯ ಅಂದ್ಬಿಟ್ಟು. ಸರ್ ನರಸಿಂಹಮೂರ್ತಿ ಅಂತ. ನಾನು ಫೌಂಡರ್ ಟ್ರೆಜರರ್. ಈ ದೇವಸ್ಥಾನಕ್ಕೆ ನಾನು ಫೌಂಡರ್ ಟ್ರೆಜರರ್, ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 37 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಜಯನಗರ 6ನೇ ಬ್ಲಾಕ್ 27ನೇ ಕ್ರಾಸ್ 6ನೇ ಬ್ಲಾಕ್ ಜಯನಗರ, ಬೆಂಗಳೂರು. ಸೌತ್ ಎಂಡ್ ಸರ್ಕಲ್ ಇಂದ ಒಂದು ಅದೇ ಮೇನ್ ರೋಡ್ ಅಲ್ಲಿ ಒಂದು 200-300 ಮೀಟರ್ ಬರಬೇಕು. ಬೈ ವಾಕ್. ಮೆಟ್ರೋ ಸ್ಟೇಷನ್ ಇಳಿದ ತಕ್ಷಣ ಬ್ಯಾಕ್ ಸೈಡ್ ಜಯನಗರ ಮೆಟ್ರೋ ಸ್ಟೇಷನ್. ಸರ್, ಈಗ ಬೆಂಗಳೂರಲ್ಲಿ ಬೇರೆ ಬೇರೆ ಏರಿಯಾಗಳಲ್ಲಿ ದೇವಸ್ಥಾನಗಳನ್ನ ನೋಡಿದೀವಿ, ಆದ್ರೆ ಜಯನಗರ ಅಂತ ಒಂದು ತುಂಬಾ ರೆಕಗ್ನೈಸೇಷನ್ ಇರುವಂತ ಸಿಟಿಲಿ ಈ ತರ ಒಂದು ದೇವಸ್ಥಾನ ಇದೆ. ಏನು ವಿಶೇಷ ಅಂತ ಕೇಳ್ತಾ ಇದೀವಿ ಅಂದ್ರೆ, ಇಲ್ಲಿ 1,500ದಿಂದ 2,000 ಜನಕ್ಕೆ ಪ್ರಸಾದವನ್ನ 5ರಿಂದ 6 ಐಟಮ್ ಕೊಡ್ತಾ ಇದ್ದೀರಾ. ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್? ಇದು ಸುಮಾರು 2012 10ನೇ ತಿಂಗಳಿಗೆ ಪ್ರಾರಂಭ ಆಯ್ತು. ಇದು 4ನೇ ತಿಂಗಳಲ್ಲಿ ಪ್ರತಿಷ್ಠಾಪನೆ ಆಯ್ತು ನಿಮಿಷಾಂಬ ದೇವಾಲಯ. 2004 2012 4ನೇ ತಿಂಗಳಲ್ಲಿ ಪ್ರಾರಂಭ ಆಯ್ತು. ಪ್ರಾರಂಭ ಆಗಿ ಪ್ರತಿಷ್ಠಾಪನೆ ಆಗಿ 4-5 ತಿಂಗಳಿಗೆನೆ ಇಲ್ಲಿ ದಾಸೋಹದ ಕಾರ್ಯಕ್ರಮಗಳು ನಡೀತು. 14 ವರ್ಷಗಳಾಯ್ತು, ಹೆಚ್ಚು ಕಮ್ಮಿ ನಿರಂತರವಾಗಿ ನಡೀತಾ ಇದೆ. 200 ಜನಕ್ಕೆ ಪ್ರಾರಂಭ ಆಗಿರುವಂತ ದಾಸೋಹದ ಕಾರ್ಯಕ್ರಮ ಇವತ್ತು 1,800-2,000 ಭಕ್ತಾದಿಗಳು ಇಲ್ಲಿ ಬಂದು ಪ್ರಸಾದವನ್ನ ಸ್ವೀಕರಿಸ್ತಾರೆ. ಸರ್, ಜಯನಗರ ಅಂತ ಇಂಥ ಒಂದು ಹೈಟೆಕ್ ಸಿಟಿಲಿ 200 ಜನರಿಂದ 2,000 ಜನಕ್ಕೆ ಪ್ರಸಾದ ಕೊಡ್ತಾ ಇದ್ದೀರಿ. ಅದು ಬರ್ತಾ ಇದ್ರಲ್ಲ ಜನ, ಅದು ಜನ ಹೆಂಗ್ ಬರ್ತಾ ಇದಾರೆ ಅಂದ್ರೆ, ಜನಗಳು ಒಂದು ಅಕ್ಕಿ ಕಾಳುಗಳಿರ್ಬೋದು, ಬೆಲ್ಲ ಇರ್ಬೋದು, ದವಸ ಧಾನ್ಯಗಳು ದಾಸೋಹದ ಕಾರ್ಯಕ್ರಮಕ್ಕೆ ಏನೇನ್ ಬೇಕೋ ಆ ದವಸ ಧಾನ್ಯಗಳು ತಂದು ಕೊಡ್ತಾರೆ. ಬಂದವರೆಲ್ಲರೂ ಕೂಡ ಅಕ್ಕಿ, ಬೆಲ್ಲ, ಬೇಳೆಕಾಳು ಇವನ್ನೆಲ್ಲ ತಂದು ಕೊಡ್ತಾರೆ. ಬೇರೆ ದೇವಸ್ಥಾನಗಳಲ್ಲಿ ನೋಡಿದ್ವಿ, ಕೆಲವು ದೇವಸ್ಥಾನಗಳಲ್ಲಿ ಉಂಡಿ ಅಥವಾ ಆರತಿ ಇದಕ್ಕೆ ಆದ್ಯತೆ. ಇಲ್ಲಿ ಬಂದವರೆಲ್ಲರೂ ಒಂದ್ ರೀತಿ ಜಾಸ್ತಿ ದಾಸೋಹಕ್ಕೆ ಕೊಡ್ತಾ ಇದ್ರು ಅಕ್ಕಿಗಳನ್ನ. ಅದ್ ಕಾರಣ ಏನು ಅಂತ ಹೇಳಿದ್ರೆ, ನಾವು ಆ ದಾಸೋಹದ ಕಾರ್ಯಕ್ರಮನ ನಾವು ಸುಮ್ನೆ ಬೇಕಾಬಿಟ್ಟಿ ಮಾಡ್ತಾ ಇಲ್ಲ. ದಾಸೋಹದ ಕಾರ್ಯಕ್ರಮ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ, ದೇವಸ್ಥಾನದ ಒಂದು ಪ್ರಸಾದ ಸ್ವೀಕರಿಸಿದ್ರೆ ಮತ್ತೆ ಮತ್ತೆ ಬರಬೇಕು. ಅವರಿಂದ 4-6 ಜನಕ್ಕೆ ದಾಸೋಹದ ಕಾರ್ಯಕ್ರಮ ಇಲ್ಲಿ ನಡಿಬೇಕು. ಸರ್, ನಿಜವಾಗ್ಲೂ ಕೂಡ ನಿಜವಾದ ಭಗವಂತ ಇರೋದಿಲ್ಲ ಅಂದ್ರೆ ರಸ್ತಾಗ ಇರುತ್ತಲ್ಲ ಊಟ, ಅದನ್ನೇ ಭಗವಂತ ಇರೋದು. ಹೌದೌದು. ಇಲ್ಲಿ ಪೂಜೆ ಪುನಸ್ಕಾರ ಎಷ್ಟೊಂದು ಚೆನ್ನಾಗಿ ನಡೆಸ್ತಾರೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ದಾಸೋಹಕ್ಕೆ ಎಷ್ಟು ಜನ ನಿಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ? ಎಷ್ಟು ಜನ ಇರ್ತಾರೆ ಸರ್ ಪ್ರಸಾದ ಕೊಡೋ ಟೈಮಲ್ಲಿ? ನಾವು ಪ್ರಸಾದ ಕೊಡೋದು ಒಂದು 20 ಜನ ಸಿಬ್ಬಂದಿ ಇರ್ತೀವಿ. 20 ಜನ. ಒಂದು 2 ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ ದೇವಸ್ಥಾನ ಸುತ್ತ. ಹೌದು. ಜನಗಳು ಎಷ್ಟು ಪ್ರೀತಿಯಿಂದ ನಿಂತ್ಕೋತಾರೆ. ಹೌದು. ಒಂದು ಯಾರ್ಯಾರು ಎಷ್ಟೆಷ್ಟೇ ಬಂದು ನಿಂತ್ಕೊಂಡ್ರು 20 ಮಿನಿಟ್ಸ್ ಅಲ್ಲೇ ಬಂದು ಊಟ ಮಾಡ್ಕೊಂಡು ಹೊರಟೋಗಿರ್ತಾರೆ. ಅಷ್ಟು ಫಾಸ್ಟ್ ಆಗಿ ಮಾಡ್ತಾ ಇರ್ತೀವಿ. ಅದು ನಮ್ಮ ಕೈ ಚಳಕ ಅಲ್ಲ, ಆ ನಿಮಿಷಾಂಬ ತಾಯಿ ದಯೆ. ಸೂಪರ್ ಆಗಿ ಹೇಳಿದ್ರಿ ಸರ್. ನಿಜವಾಗ್ಲೂ ಕೂಡ
ನಿಮ್ ದಯ ಕೊಡೋದ್ರ ಬೇಕಾದ್ರೆ ನಿಮ್ ಕೈ ಚಳಕ ತೋರಿಸ್ಬೋದು, ಆದ್ರೆ ಅಷ್ಟು ಜನ ಬಂದು ಈ ಬೆಂಗಳೂರು ಅಂತ ಈ ಜಾಗದಲ್ಲಿ ನಿಂತ್ಕೋದವ್ರಂತಂದ್ರೆ ಸುಲಭ ಅಲ್ಲ. ಆ ತಾಯಿ ಕರ್ಸ್ಕೊತಾ ಇದ್ದಾರೆ ನಿಜವಾಗ್ಲು. ದೇವಸ್ಥಾನ ಸುತ್ತ ನಿಂತ್ಕೋತಾರಲ್ಲ ಸರ್, ಕ್ಯೂ ಬೆಂಗಳೂರು ಈ ತರ ಒಂದ್ ಇದೆ ಅಂತ ಕೆಲವ್ರಿಗೆ ಗೊತ್ತೇ ಇರಲ್ಲ ಅನ್ಸುತ್ತೆ. ಅದು ಏನು ಅಂತ ಹೇಳಿದ್ರೆ ಇಲ್ಲಿನ ವಿಶೇಷ, ಇಲ್ಲಿ ಆ ಮಹತ್ವ ತಾಯಿದೇನು ಅಂತ ಹೇಳಿದ್ರೆ, ಇಲ್ಲಿ 1:45 2,000 ಜನ 2.5 ಅವರಲ್ಲಿ 11:45 ಗಂಟೆಗೆ 2:15 ಕ್ಲೋಸ್ ಆಗತ್ತೆ. ಅಷ್ಟರೊಳಗೆ ಇಲ್ಲಿ 2,000 ಊಟ ಆಗತ್ತೆ ಅಂದ್ರೆ ಯಾರು ನಂಬೋದಿಲ್ಲ. ಏನು ಒಂಚೂರು ತೊಂದರೆ ಇಲ್ದಂಗೆ ಹಿಂಗ್ ಬಂದು ಹಿಂಗ್ ಹೊರ್ಟೋಗ್ತಾರಲ್ಲ. ಅದು ನಿಮಿಷಾಂಬ ತಾಯಿ ಮತ್ತೆ ಅಭಯ ಗಣಪತಿ ಮಹಾಸ್ವಾಮಿದ ದಯೆ, ನಿಮ್ದೇನು ಇಲ್ಲ. ನಮ್ಮದೇನು ಇಲ್ಲ. ಆ ಅಮ್ಮ ನಮ್ ಕೈಲಿ ಮಾಡಿಸ್ತಾ ಇದಾರೆ, ನಾವು ಮಾಡ್ತಾ ಇದ್ದೀವಿ. ಸರ್, ಪ್ರಸಾದ ಅಂತಂದ್ರೆ ಕೆಲವು ಕಡೆ ಒಂದು ಸ್ಪೂನ್ ಅಲ್ಲಿ ಕೊಡ್ತಾರೆ, ಏನೋ ಸಣ್ಣ ಪುಟ್ಟ ಪ್ರಸಾದ ಕೊಡ್ತಾರೆ. ಆದ್ರೆ ನಿಮ್ಮಲ್ಲಿ ಎಷ್ಟೊಂದು ಐಟಮ್ ಕೊಡ್ತಿದ್ರಿ, ಏನೇನ್ ಕೊಟ್ಟಿರಿ ಸರ್ ಇವತ್ತು? ಇವತ್ತು ಅನ್ನ ಸಾಂಬಾರು, ಮತ್ತೆ ಪಾಯಸ, ಮೊಸರನ್ನ, ಒಂದು ಬಾತ್, ಒಂದು ಬಾತ್ ಮತ್ತೆ ಉಪ್ಪಿನಕಾಯಿ ಇದಕ್ಕೆಲ್ಲ ಮೊಸರನ್ನಕ್ಕೆಲ್ಲ ಉಪ್ಪಿನಕಾಯಿ, ಆಮೇಲೆ RO ವಾಟರ್ ಬಾಟಲ್ಸ್ಗೆಲ್ಲ ಕೊಡ್ತೀವಿ, ವಾಟರ್ ಬಾಟಲ್ಸ್. ಇದನ್ನ ದೇವಸ್ಥಾನದ ಸಂದರ್ಭ ಬರ್ತು, ಮದುವೆಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಕೊಡತಾರ. ದೇವಸ್ಥಾನದಲ್ಲಿ ಈ ತರ, ಅದು ನಿಜವಾಗ್ಲೂ ಕೂಡ ಒಂದು ರೆಕಗ್ನೈಸೇಷನ್ ಸಿಟಿ ಅಂದ್ರೆ ಜಯನಗರದಲ್ಲಿ ಈ ತರ ಕೊಡ್ತಾ ಇದ್ರಿ ಅಂದ್ರೆ, ಇಷ್ಟೆಲ್ಲ ಐಟಮ್ಗಳನ್ನ 12 ವರ್ಷದಿಂದ ಕೊಡ್ತಾ ಇದ್ದೀರಾ ಸರ್? 12 ವರ್ಷದಿಂದಾನು ಕೊಡ್ತಾ ಇದೀವಿ ಇದೇ ತರ ಈ ಪ್ರಮಾಣದಲ್ಲೇ. ಮೊದಲು ಒಂದು 5-6 ವರ್ಷ 500, 600, 800 ಜನ ಬರ್ತಾ ಇದ್ರು. ಈಗ 2,000 ಜನಕ್ಕೆ ಬಂದು ನಿಂತಿದೆ. ಈಗ ವಾಟರ್ ಬಾಟಲ್ಸ್ ಈಗ ಒಂದು 2-3 ಇಯರ್ಸ್ ಇಂದ ವಾಟರ್ ಬಾಟಲ್ಸ್. ಅದು ಯಾಕೆ ವಾಟರ್ ಬಾಟಲ್ಸ್ ಅಂದ್ರೆ, ಯಾರೋ ಪುಣ್ಯಾತ್ಮರು ಜಯನಗರದಲ್ಲಿ ಪ್ರತಿಷ್ಠಿತ ಅಂಗಡಿಗಳವರು ಅವರು ಯಾರೋ ಇರ್ತಾರೆ, ನಮ್ಮ ಈ ಸೇವೆ ನೋಡ್ಬಿಟ್ಟು ಇಲ್ಲಿ ಚೆನ್ನಾಗಿ ನಡೆಯುತ್ತೆ ದಾಸೋಹ ಕಾರ್ಯಕ್ರಮಗಳಿರ್ಬೋದು, ಏನೇ ಇಲ್ಲಿ ಎತ್ಕೊಂಡೋಗಿ ಕೊಡೋಣ ಅಂತ ಈಗೀಗ ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಿಮ್ದೇನು ಇಲ್ಲ, ತಾಯಿದು ಭಕ್ತಾದಿಗಳು ಅಷ್ಟೇ. ನಮ್ಮದು ಅವರೇ ತಂದು ಕೊಡ್ತಾರೆ, ಅವರೇ ಮಾಡ್ತಾರೆ, ನಮ್ದು ಏನು ಇಲ್ಲ. ನಾವು ಆ ಅಮ್ಮ ಏನ್ ದಾರಿ ತೋರ್ಸತ್ತೋ ಅದ್ ನಾವು ಮಾಡೋದಷ್ಟೇ ನಮ್ಮ ಕಾರ್ಯಕ್ರಮ. ನೀವು ಸೇವಕರ ತರ ಅಷ್ಟೇ, ನಮ್ಮ ಇದು ಅಷ್ಟೇ. ಆಮೇಲೆ ಎಲ್ಲಾ ಕಡೆ ನಾವು ನೋಡಿದೀವಿ, ಉಂಡಿ ಕಡೆಗೆ ಆದ್ಯತೆ ಅದು ಇದು ಇರ್ತಾರೆ. ನೀವು ಬಂದು ಏನು ಕೇಳೋದಿಲ್ಲ. ಆಮೇಲೆ ಊಟ ಮಾಡೋರ್ನು ಕೂಡ ಒಂಚೂರು ಊಟ ಬಿಡಿಸ್ತಿರ್ತಿರ್ಲಿಲ್ಲ. ಅದು ಊಟ ಏನಕ್ಕೆ ಬಿಡಿಸಲ್ಲ ಅಂದ್ರೆ, ನಾವು ತಿಂದಿದ್ದ ಪ್ರಸಾದವನ್ನ ಹಂಗಂಗೆ ಬಿಸಾಕಿದ್ರೆ, ಪ್ರಸಾದವನ್ನ ಹಂಗಂಗೆ ಬಿಸಾಕಿದ್ರೆ ನಾವು ತಿಂದು ಬಿಟ್ಟಿರೋದನ್ನ ಬೇರೆಯವರು ತಿನ್ನೋದಿಲ್ಲ. ಒಂದೊಂದು ಅಕ್ಕಿ ಕಾಳು ಇವತ್ತು ಕಷ್ಟ ಇದೆ. ಅಂತ ಟೈಮಲ್ಲಿ 2,000 ಜನಕ್ಕೆ, ಈ ಜನಗಳಿಂದಾನೇ ನಡೀತಾ ಇರೋದು, ಭಕ್ತಾದಿಗಳಿಂದಾನೇ ನಡೀತಾ ಇರೋದು. ನಮ್ಮಿಂದ ಯಾರಿಂದ ಅಲ್ಲ. ನಮ್ಮಿಂದ ಏನ್ ನಡೆಯುತ್ತೆ ಸರ್, ಆ ದೇವ್ರು ನಡೆಸ್ಬೇಕು, ನಾವು ಮಾಡ್ಬೇಕಷ್ಟೇ. ನಾವೇನಿದ್ದು ಸೇವೆ ಕ್ಷಣಿಕ ಅಷ್ಟೇ ನಾವು ಮಾಡ್ತಾ ಇದ್ದೀವಿ. ಜನಗಳೇ ತಂದ್ಕೊಟ್ಟು ಅದು ಹೆಂಗ್ ನಡೀತಾ ಇದೆ ಅಂತ ನಮ್ಗೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. 1:45 2,000 ಜನ ಇಷ್ಟು ಜಾಗದಲ್ಲಿ ಹೆಂಗೆ ನಡೆಯುತ್ತೋ ಅದೆಲ್ಲ ದೇವರ ಶಕ್ತಿ ಅದು. ನಿಮಿಷಾಂಬ ತಾಯಿ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ತುಂಬಾ ಖುಷಿಯಾಗಿದೆ ಏನು ಅಂತಂದ್ರೆ ಸರ್, ಇಲ್ಲಿ ನಾಗರಕಲ್ಲಿದೆ, ಗುಡಿಗಳಿದೆ, ದೇವಸ್ಥಾನಗಳಿದೆ. ಕೆಲವು ಕಡೆ ಏನ್ ಮಾಡ್ತಾರೆ, ಪ್ರಸಾದಕ್ಕೆ ಒಂದ್ ರೀತಿ ದೂರ ಕೂರ್ಸೋದು, ಸೈಡ್ ಅಲ್ಲಿ ನಿಲ್ಸೋದು, ಹಂಗಲ್ಲ. ದೇವಸ್ಥಾನದ ಗರ್ಭಗುಡಿ ಪಕ್ಕದಲ್ಲೇ ಕುತ್ಕೊಳ್ಳುವಂಥದ್ದು, ನಾಗರಕಲ್ ಪಕ್ಕದಲ್ಲಿ ಏನ್ ಭಕ್ತಿಯಿಂದ ಕೂತ್ಕೋತಾರೆ. ನಿಜವಾಗ್ಲೂ ಇದೊಂದು ನನಗೆ ತುಂಬಾ ಇಷ್ಟ ಆಯ್ತು ಸರ್. ಅದು ಯಾಕೆ ಅಂದ್ರೆ, ಇಲ್ಲಿ ಶನಿ ದೇವರಿದೆ, ಇಲ್ಲಿ ಅಭಯ ಗಣಪತಿ ಮೊದಲನೇದಾಗಿ ಶುರುವಾಗಿದ್ದು. ಶನಿ ದೇವರಿದೆ, ಅಭಯ ಗಣಪತಿ ಇದೆ. ಇಷ್ಟು ಇರೋದ್ರಿಂದ ಎಲ್ಲಾ ಕಡೆ ಕುತ್ಕೊಂಡು ನಾವು ಊಟ ಮಾಡಿ ಕ್ಲೀನ್ ಆಗಿ, ಒಂದು ಚುರು ಗಲೀಜು ಮಾಡಲ್ಲ ಭಕ್ತಾದಿಗಳು. ಆ ತರ ನಾವು ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ. ನೋಡಿ ನೀವು ರಿಕ್ವೆಸ್ಟ್ ಮಾಡೋಕ್ಕಿಂತ ಮುಂದೆ ಚೆನ್ನಾಗಿ ಮಾಡ್ತೀರಾ. ಆಮೇಲೆ ನೋಡಿ ಪಕ್ಕದಲ್ಲೇ ದೇವಸ್ಥಾನ, ದೇವಸ್ಥಾನ ಸುತ್ತ ಕುತ್ಕೊಂಡು ಒಂದ್ ರೀತಿ ತಾಯಿ ಮಡಿಲಲ್ಲಿ ಕುತ್ಕೊಂಡು ಊಟ ಮಾಡ್ದಂಗೆ ಫೀಲ್ ಆಗ್ತಾ ಇದೆ ಎಷ್ಟೋ ಜನಕ್ಕೆ. ಹೌದು ನೋಡಿ, ಕೆಲವು ಕಡೆ ಏನ್ ಮಾಡ್ತಾರೆ, ತುಂಬಾ ಶಿಷ್ಟಾಚಾರ, ತುಂಬಾ ಒಂದು ನೀಟ್ನೆಸ್ ಮೇಂಟೈನ್ ಮಾಡಕ್ ಹೋಗ್ತಾರೆ. ಆದ್ರೆ ದೇವಸ್ಥಾನದ ಒಳಗಡೆನೆ ಪ್ರಸಾದ ತಿನ್ನೋ ಒಂದು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಅಲ್ಲ, ಅದು ಆ ಶಕ್ತಿ ಇರೋದೇನು ಗೊತ್ತಾ, ಆ ಎಮ್ಮ ನಡೆಸ್ತಾ ಇರೋದಂತ ಶಕ್ತಿಯಿಂದ ಇಷ್ಟೆಲ್ಲ ನಡೀತಾ ಇದೆ. ದೇವಸ್ಥಾನದ ಒಳಗಡೆನೆ ನಡೀತದೆ. ಈಗ ಒಂದು ಸಲ ಈ ಶನಿವಾರ ಮತ್ತೆ ಪ್ರಸಾದ ಇರುತ್ತೆ. ಇಲ್ಲಿ ಬೆಳಗ್ಗೆ ಪ್ರಸಾದ, ಮಧ್ಯಾಹ್ನ ಪ್ರಸಾದ, ಶುಕ್ರವಾರ ಊಟ, ಸಂಜೆ ಪ್ರಸಾದ, ಮತ್ತೆ ಸರ್ ಬೆಳಿಗ್ಗೆ ಪ್ರಸಾದ, ಮಧ್ಯಾಹ್ನ ಊಟ, ತುಂಬಾ ಊಟ ಪ್ರಸಾದ, ಮತ್ತೆ ಸಂಜೆ ಪ್ರಸಾದ. ಸಂಜೆ ಯಾವ್ದಾನ ಒಂದು ಬಾತು, ಏನಾನ ಮೊಸರನ್ನೋ, ಪಾಯಸನೋ, ಕೇಸರಿ ಬಾತು, ಒಂದೊಂದ್ ದಿವಸ ಒಂದೊಂದ್ ವಾರ ಒಂದೊಂದ್ ತರ ಮಾಡ್ತೀವಿ. ಅದು ಶನಿವಾರ ಬೆಳಗ್ಗೆ ಮತ್ತೆ ಪ್ರಸಾದ ಕೊಡ್ತೀವಿ. ಶನಿವಾರ ಸಂಜೆ 800ರಿಂದ 1000 ಜನಕ್ಕೆ ಉಪಹಾರ ಕೊಡ್ತೀವಿ. ಅದು ಸ್ಟೀಲ್ ತಟ್ಟೆಗಳಲ್ಲೇ ಕೊಡ್ತೀವಿ. ಅದೊಂದು ಖುಷಿ ಆಯ್ತು ಸರ್. ಕೆಲವು ಕಡೆ ಪೇಪರ್ ಪ್ಲೇಟ್ ಕೊಡ್ತಾರೆ, ಅಥವಾ ಬೇರೆ ಏನೋ ಒಂದು ಪ್ಲಾಸ್ಟಿಕ್ ಏನೋ ಕೊಡ್ತಾರೆ. ನೀವು ಸ್ಟೀಲ್ ಪ್ಲೇಟು, ಸ್ಟೀಲ್ ಲೋಟ, ಹೌದು. ಆಮೇಲೆ ಯಾರು ಕೂಡ ತಟ್ಟೆ ತೊಳ್ಸಕ್ ಬಿಡಲ್ಲ ನೀವು. ಇಲ್ಲ, ತೊಳೆಯಂಗಿಲ್ಲ. ತಿಂದ್ಬಿಟ್ಟು ಏನೋ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ವೇಸ್ಟೇಜ್ ಇದ್ರೆ ಅದನ್ನ ಅಲ್ಲಿ ಇಟ್ಬಿಟ್ಟು ಕೈ ತೊಳ್ಕೊಂಡು ಆಚೆ ಹೋಗ್ಬಿಡ್ಬೇಕು. ಅಂದ್ರೆ ನಿಮ್ಮಲ್ಲಿ ಅದೊಂದು ತುಂಬಾ ಖುಷಿ ಆಯ್ತು ನಮ್ಗೆ. ಈಗ ಒಂದು ಜೈನ್ ಟೆಂಪಲ್ ನೋಡಿದ್ವಿ, ಅಲ್ಲಿ ಗುರುದ್ವಾರ ಅಂತ ಹೇಳಿ, ಅಲ್ಲಿ ಬರೋರ್ ಚಪ್ಲಿನ ಅವರೇ ಈಸಿಟ್ಕೋತಾರೆ, ಮುಟ್ಟಿ ಕೈಲಿಟ್ಟು ಈಸ್ಕೊತಾರೆ, ಮತ್ತೆ ವಾಪಸ್ ಕೊಡ್ತಾರೆ. ತಟ್ಟೆನು ಯಾರ ಕೈ ತೊಳ್ಸಲ್ಲ ಅವರು.
ನಮ್ ಹಿಂದೂ ಸಂಪ್ರದಾಯದಲ್ಲಿ ನಿಮ್ ದೇವಸ್ಥಾನ ಯಾಕೆ ನಾನು ವಿಶೇಷ ಅಂದ್ರೆ ಇದಕ್ಕೆ ದೇವಸ್ಥಾನದ ಗರ್ಭಗುಡಿ ಪಕ್ಕದಲ್ಲೇ ಕೂತ್ಕೊ ಊಟ ಮಾಡುವಂತದ್ದು, ಮೈನಲ್ಲಿ ಕೂತ್ಕೊ ಊಟ ಮಾಡುವಂತದ್ದು, ಈ ಪ್ರಸಾದಕ್ಕೆ ಆದ್ಯತೆ ಕೊಡುವಂತದ್ದು, ಮತ್ತೆ ತಟ್ಟೆ ತೊಳ್ಸೋಂಗಿಲ್ಲ ಏನ್ ಸರ್ ಇದು? ಅದೆಲ್ಲ ಇಷ್ಟು ವರ್ಷಗಳಿಂದ ಈ ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ ಆ ದೇವ್ರ ದಯೆಯಿಂದ ಇಷ್ಟೆಲ್ಲ ನಡೀತಾ ಇದೆ, ಆ ಎಮ್ಮನ್ ಶಕ್ತಿಯಿಂದ ನಡೀತಾ ಇದೆ. ಇದು ಬಹಳ ಸಣ್ಣದಾಗಿ 92ನೇ ಇಸ್ವಿಲಿ ಸ್ಟಾರ್ಟ್ ಆಗಿದ್ದು. ಮೊದಲನೇದಾಗಿ ಅಭಯ ಗಣಪತಿ, ಅಲ್ಲಿಂದ ಸ್ವಲ್ಪ ಮಾಡಿ 2012ರಲ್ಲಿ ಅಮ್ಮ ಕೂತ್ಕೊಂಡ್ಮೇಲೆ ಯಾವ್ದೋ ಒಂದು ಮಟ್ಟಕ್ಕೆ ತಗೊಂಡ್ ಹೋಗ್ಬಿಟ್ಟಿದ್ದಾಳೆ ದೇವಸ್ಥಾನನ. ಇಲ್ಲಿ ಬಂದಿತ್ತು ನಮ್ ಕಾನ್ಸೆಪ್ಟ್ ಏನು ಅಂದ್ರೆ ಜನಗಳೇ ಇದ್ ಮಾಡ್ತಾರೆ. ಆ 100 ರೂಪಾಯಿ ಟಿಕೆಟ್ ನಾವ್ ಯಾರಿಗೂ ಹೇಳಲ್ಲ, ಅನ್ನದಾಸೋಹ ಕೊಡಬಹುದು ಅಂತ ಮಾಡ್ತೀವಿ ಹೊರತು ಯಾರಿಗೂ ಕಂಪಲ್ಸರಿ ನಾವು ಮಾಡಲ್ಲ, ಹೇಳೋದಿಲ್ಲ. ಅವ್ರಾಗ ಅವರೇ ಕೊಡ್ತಾರೆ. ಅಂದ್ರೆ ಕೆಲವು ನೋಡ್ತಿರೋ ಗೊತ್ತಾಗ್ಲಿ, ಇಲ್ಲೇ ದವಸ ಧಾನ್ಯಗಳಿಗೆ ನೀವು ದುಡ್ಡು ಕೊಟ್ಬಿಟ್ಟು ಎಷ್ಟು 100 ರೂಪಾಯಿ ಕೊಟ್ರೆ ಅಕ್ಕಿ ಬೇಳೆ, ಹೆಸರು ಬೇಳೆ, ಬೆಲ್ಲ ಈ 4 ಇದ್ ಮಾಡ್ತಾರೆ. ಇದಿಷ್ಟನ್ನ ಹೊರಗಡೆ ತಗೊಂಡ್ರೆ 100 ರೂಪಾಯಿ 200 ರೂಪಾಯಿ ಇದ್ರೆ ಜಾಸ್ತಿ ಆಗತ್ತೆ, ಆದ್ರೆ ಅದನ್ನು ಕಡಿಮೆ ಕೊಡ್ತಾ ಇದೀವಿ. ಕಡಿಮೆಗೆ ಏನಕ್ಕೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ದಾನಿಗಳು ಮೀಡಿಯಂ ಕ್ಲಾಸು, ಪಾಪ ಬಡವರು, ಮೀಡಿಯಂ ಕ್ಲಾಸು, ಸಾಹುಕಾರರು ಇಲ್ಲೆಲ್ಲ ಒಂದೇ. ಇಲ್ಲಿ ಸಾಹುಕಾರರಿಗೆ ಒಂದು ಕ್ಯೂ, ಸಾಹುಕಾರರಿಗೆ ಒಂದು ಮೀಡಿಯಂ, ಆ ತರ ಮಾಡಲ್ಲ ನಾವು. ಸಾಹುಕಾರರು ಒಂದೇ, ಕಾರಲ್ಲಿ ಬರೋರ್ಗೂ ಅದೇ ಊಟ, ಸೈಕಲ್ ಅಲ್ಲಿ ಬರೋರ್ಗೂ ಅದೇ ಊಟ, ಎಲ್ಲರೂ ಒಂದೇ ತರ ಊಟ ಮಾಡ್ಬೇಕು ಹೋಗ್ಬೇಕು. ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲರೂ ಒಂದೇ. ಆಮೇಲೆ ಅಂದ್ರೆ ಕೆಲವರು ಇಲ್ಲೇ ತಗೋಬಹುದು ಅಥವಾ ಮನೆಯಿಂದಲೂ ಕೆಲವರು ತಂದು ಕೊಡ್ತಾರೆ, ಅದು ತಗೊಂತೀವಿ ದಾಸೋಹ ಕಾರ್ಯಕ್ರಮ ಯೂಸ್ ಮಾಡ್ತೀವಿ. ಈಗ ನೀವು ಕೊಡ್ತೀರಿ, ಈಗ ಅವ್ರು ತುಂಬಾ ಒಂದು ಪ್ರತಿ ವಾರ ಈಗ ತಂದು ಕೊಡ್ತಲ್ಲ, ಅದನ್ನ ಅವತ್ತೇ ಬಳಸ್ತೀರಿ, ಯಾವಾಗ ಬಳಸ್ತೀರಿ? ಇಲ್ಲ, ಪ್ರತಿ ವಾರ ಕೊಡಿದ್ದೆಲ್ಲ ಕಲೆಕ್ಟ್ ಮಾಡ್ತೀವಿ. ಶುಕ್ರವಾರ ಬೆಳಗ್ಗೆ ಪ್ರಸಾದಕ್ಕೆ, ಮಧ್ಯಾಹ್ನ ಊಟಕ್ಕೆ, ಮತ್ತೆ ಶನಿವಾರ ಶುಕ್ರವಾರ 2 ದಿವಸನೂ ನೆಕ್ಸ್ಟ್ ದಿನಕ್ಕೆ ಬಳಸ್ತೀವಿ. ನೋಡಿ, ಎಷ್ಟೋ ಜನ ಅಂತಿದ್ರು ನಾವು ಕೊಡೋದು 4 ಜನಕ್ಕೆ ಉಪಯೋಗ ಆಗುತ್ತೆ ಅಂತ, ಖುಷಿ ಆಗುತ್ತೆ. ಹೌದೌದು. ಅಂದ್ರೆ ಈ ತರದ ಸಿಸ್ಟಮ್ಯಾಟಿಕ್ ನಿಜವಾಗ್ಲೂ ಕೂಡ ದೇವಸ್ಥಾನಗಳು ಅಂದ್ರೆ ಕೆಲವು ಕಮರ್ಷಿಯಲ್ ಅಂತ ಅನ್ಕೊಂಡ್ರೆ ಜನಗಳು, ಆದ್ರೆ ಇಷ್ಟೊಂದು ನಮ್ಮ ಹಿಂದುತ್ವವನ್ನ ಎತ್ತಿ ಹಿಡಿತಾ ಇದ್ರಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಇಲ್ಲಿ ಡೆವಲಪ್ಮೆಂಟ್ಸ್ಗೆ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಇಷ್ಟು ಜನಗಳು ಕೊಡಿಲ್ಲ ಅಂದ್ರೆ ಇಷ್ಟು ಡೆವಲಪ್ಮೆಂಟು ಆಗ್ತಾ ಇರ್ಲಿಲ್ಲ. ಎಲ್ಲಾ ಜನಗಳಿಂದಾನೆ ಜನಗಳಿಗೋಸ್ಕರನೇ, ಭಕ್ತಾದಿಗೋಸ್ಕರನೇ ಎಲ್ಲ ನಡೀತಾ ಇರೋದು. ಯಾವುದು ತಾಯಿ ಅಭಯ ಗಣಪತಿ ಶನೇಶ್ವರ ಸ್ವಾಮಿ ಎಲ್ಲ ಅವರೇನೆ, ಏನೂ ಇಲ್ಲ. ಅವ್ರು ನಮ್ಗೆ ದಾರಿ ತೋರಿಸ್ತಾರೆ, ನೋಡಪ್ಪ ಇಂಥವ್ರ ಹತ್ರ ಹೋಗಂತ ಹೋಗ್ತೀವಿ. ಅವ್ರಿಗೆ ಆ ದೇವ್ರ ಶಕ್ತಿ ಪ್ರೇರಣೆ ಕೊಟ್ಟಿದ್ರೆ ಅವ್ರು ಕೊಡ್ತಾರೆ, ಮಾಡಿಸ್ತಾರೆ. ಸರ್ ಮೆಡ್ರಾಸಿಂದ ಬರ್ತಾರೆ, ಸೇಲಂನಿಂದ, ಹೊಸೂರಿಂದ, ಹೈದರಾಬಾದಿಂದ, ಆಲ್ ಓವರ್ 3-4 ಸ್ಟೇಟ್ ಇಂದಾನು ಬರ್ತಾರೆ ಇಲ್ಲಿಗೆ. ಇದು ಅಷ್ಟು ಪ್ರಸಿದ್ಧಿ ಆಗಿದೆ ಸರ್. ಈ ಪ್ರಸಾದ ಕೊಡ್ತಿರಲ್ಲ ಸರ್, ಇದು ಪ್ರತಿದಿನ ಇರುತ್ತೆ, ಯಾವತ್ತಿರುತ್ತೆ ಸರ್? ಶುಕ್ರವಾರ ಬೆಳಗ್ಗೆ ಪ್ರಸಾದ, ಶುಕ್ರವಾರ ದಿನ ಪ್ರಸಾದ, ಮಧ್ಯಾಹ್ನ ಊಟ, ಸಂಜೆ ಪ್ರಸಾದ, ಮತ್ತೆ ಶನಿವಾರ ಬೆಳಗ್ಗೆ ಪ್ರಸಾದ, ಮತ್ತೆ ಸಂಜೆ ಲಘು ಉಪಹಾರ 800ರಿಂದ 1000. ವಾರದಲ್ಲಿ ಶುಕ್ರವಾರ ಶನಿವಾರ 2 ದಿವಸ ಇರುತ್ತೆ. 2 ದಿನ ಇರುತ್ತೆ. ಆಮೇಲೆ ಸಂಕಷ್ಟಾರ ನಡೀತದೆ. ಅವಾಗ ಸಂಕಷ್ಟಾರ ಪೂಜೆ ಕೊಟ್ಟಿರೋರ್ಗೂ ಪ್ರಸಾದ ಕೊಡ್ತೀವಿ, ಕೊಡದೇ ಇದ್ದವ್ರಿಗೂ ಪ್ರಸಾದ ಕೊಡ್ತೀವಿ. ಅಂದ್ರೆ ವಾರದಲ್ಲಿ 2 ದಿನ ಈ ಪ್ರಸಾದವನ್ನು ಹೊಟ್ಟೆ ತುಂಬಾ ಕೊಡ್ತೇವೆ. ಹೌದೌದು. ಇದು ಇರುತ್ತೆ. ಪ್ರಸಾದ ಎಷ್ಟೊತ್ತು ಶುರುವಾಗುತ್ತೆ ಸರ್? ಬೆಳಿಗ್ಗೆ 11:45, 12 ಗಂಟೆಗೆ ಶುರುವಾಗುತ್ತೆ. ಇದು ಬೆಳಗ್ಗೆ ಶುಕ್ರವಾರ ಬಂದು 8:30ಕ್ಕೆ ಸ್ಟಾರ್ಟ್ ಆಗುತ್ತೆ, 11:30 ಮುಗಿಯುತ್ತೆ. 11:30 ಮುಗಿದ ತಕ್ಷಣ 4 ಗಂಟೆಗೆ ಪೂಜೆ ಆಗಿದ ತಕ್ಷಣ ಅನ್ನದಾನ ಸ್ಟಾರ್ಟ್ ಆಗುತ್ತೆ, ದಾಸೋಹ ಕಾರ್ಯಕ್ರಮ. ಅದು 2:30. ಈಗ ಕ್ಲೀನಿಂಗ್ ವರ್ಷ ನಾವು ಮಧ್ಯಾಹ್ನ 2 to 5 ಇರಲ್ಲ, 2:30 to 5 ಮತ್ತೆ ಮಾಡ್ತೀವಿ. ಕ್ಲೀನಿಂಗ್ ಕಾರ್ಯಕ್ರಮ ಇರುತ್ತೆ. ಇದೆಲ್ಲ ನಡೆದಿರೋದೆಲ್ಲ ಪಾತ್ರೆಗಳು ಅದೆಲ್ಲ ನಮ್ ಕ್ಲೀನ್ ಮಾಡೋ ಕೆಲಸ ಎಲ್ಲ ಇರುತ್ತೆ. ಅದಕ್ಕೋಸ್ಕರ 5:30ಕ್ಕೆ ಟೆಂಪಲ್, 5 ಗಂಟೆಗೆ ಓಪನ್ ಆಗುತ್ತೆ. 5 ಗಂಟೆಗೆ ಓಪನ್ ಆಯ್ತು ಅಂತ ಹೇಳಿದ್ರೆ 9 ಗಂಟೆವರೆಗೂ ಪ್ರಸಾದ ಕೊಡ್ತೀವಿ. ಸಂಜೆ ಪ್ರಾಕಾರೋತ್ಸವ ಸೇವೆನೂ ಇರುತ್ತೆ. ನಿಮಿಷಮ್ಮ ತಾಯಿದು ಪ್ರಾಕಾರೋತ್ಸವ ಸೇವೆ ಇರುತ್ತೆ. ಸರ್, ಇನ್ನೊಂದೇನು ಅಂತಂದ್ರೆ ಪ್ರಸಾದ ಕೊಡ್ತಾ ಇದ್ದೀರಿ ಅಂತಂದ್ರೆ ನೀವು ಏನೋ ಒಂಥರ ಕಾಟಾಚಾರ ಕೊಟ್ಟಂಗೆ ಕೊಡ್ತಿಲ್ಲ. ಇಲ್ಲ, ಒಂದು ನೀಟ್ನೆಸ್ ಇರ್ಬೋದು. ದೊಡ್ಡ ಸ್ಟೀಲ್ ಪಾತ್ರೆಗಳಲ್ಲಿ ಸ್ಟೀಮ್ ಅಲ್ಲಿ ಏನೋ ಮಾಡ್ತಾ ಇದೆ. ಸ್ಟೀಮ್ ಅಲ್ಲೇ ಮಾಡೋದು. ಸ್ಟೀಮ್ ಇದೆ ಇಲ್ಲಿ. ಒಂದು ಸಲಿಗೆ 90 kg ಅಕ್ಕಿ ಬೇಯಿಸ್ಬೋದು, 35 ನಿಮಿಷ ಟೈಮ್ ತೊಗೊಳುತ್ತೆ. 35 ನಿಮಿಷ ಟೈಮಲ್ಲಿ 95 ಹತ್ತತ್ರ 1 ಕ್ವಿಂಟಾಲ್ ಬೇಯಿಸ್ತೀವಿ. ಅಂದ್ರೆ ಕೊಡ್ಬೇಕು ಅನ್ನೋದನ್ನ ನೀವು ಉತ್ಕೃಷ್ಟವಾಗಿ ಕ್ವಾಲಿಟಿಯಾಗಿ ಯಾವ್ದು ಕ್ವಾಲಿಟಿಯಲ್ಲಿ ಯಾವುದೇ ಪ್ರಸಾದ ಆಗ್ಲಿ ನಾವು ಕಾಂಪ್ರಮೈಸೇ ಇಲ್ಲ, ಕಾಂಪ್ರಮೈಸ್ ಮಾಡಲ್ಲ. ಪ್ರಸಾದಕ್ಕೆ ಆದ್ಯತೆ ಈ ದೇವಸ್ಥಾನ. ಹೌದೌದು, ಪ್ರಸಾದಕ್ಕೆ ಆದ್ಯತೆ. ಭಕ್ತಾದಿಗಳು ಬಂದು ಸಂತೃಪ್ತಿಯಾಗಿ ಪ್ರಸಾದ ತಿಂದು ದೇವ್ರ ದರ್ಶನ ಮಾಡಿ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ಹೋಗ್ಬೇಕು. ಓಕೆ ಸರ್. ಆಮೇಲೆ ಸರ್ ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ನೀವು ಫಸ್ಟ್ ಪ್ರಸಾದ ಕೊಡೋಕ್ಕಿಂತ ಮೊದ್ಲೇ ಪೂಜಾರಿಗಳು ಬಂದು ಎಲ್ಲ ಪೂಜೆ ಮಾಡ್ತಾರೆ. ಅನ್ನ ಸಾಂಬಾರ ಏನು ಆಹಾರವನ್ನು ಕೊಡ್ತೀವಿ. ಅದ್ರ ಬಗ್ಗೆ ಹೇಳಿ ಸರ್. ಅದು ಇವಾಗ ಪ್ರಸಾದಕ್ಕೆ ಸೇವಾಕರ್ತರು ಕೊಟ್ಟಿರ್ತಾರೆ. ಆ ಸೇವಾಕರ್ತ ಒಬ್ಬೊಬ್ರು 10,000 20,000 ಎಷ್ಟೋ ಕೊಟ್ಟಿರ್ತಾರೆ. ಅವ್ರವ್ರ ಶಕ್ತಿ ಅಂತಾರ. ಕೊಡ್ಲಿ ಬಿಡ್ಲಿ ದಾಸೋಹ ಕಾರ್ಯಕ್ರಮ ಮಾತ್ರ ಇಲ್ಲಿ ನಡೆಯುತ್ತೆ.
ಕೊಡದೇ ಇದ್ರೂ ನಡೆಯುತ್ತೆ, ಕೊಡದೇ ಇದ್ರೆ ನಡೆಯುತ್ತೆ ಅಂತ ಹೇಳಿದ್ರೆ ಕೊಟ್ಟೆ ಜನಗಳಿಂದ ತಾನೇ ನಡೀತಾ ಇದೆ, ಕೊಡೋದ್ರಿಂದ ನಡೀತಾ ಇದೆ. ಅದೇ ಸರ್, ನಿಮ್ಮಲ್ಲಿ ಏನಂದ್ರೆ ಪ್ರಸಾದ ರೆಡಿ ಆದ್ಮೇಲೆ ಅದನ್ನ ತಟ್ಟೆಗೆ ಹಾಕಿಟ್ಟು ಹೌದು, ಪೂಜಾರಿಗಳು ಬಂದು ಅದಕ್ಕೆ ಹೌದು ಪೂಜೆ ಪುನಸ್ಕಾರವನ್ನ ಮಾಡಿ ಅರ್ಪಿಸಿ ಅದಕ್ಕೆಲ್ಲ ತೀರ್ಥ ಪ್ರಸಾದ ಎಲ್ಲ ಹಾಕಿ ಮತ್ತೆ ಅಲ್ಲಿ ಪ್ರಸಾದ ಹಂಚೋರ್ಗೆ ಎಲ್ರಿಗೂ ಕೂಡ ಹೌದು ಒಂದು ಒಂದು ಪೂಜೆಯನ್ನ ಸಲ್ಲಿಸಿ ಆ ನಂತರನೇ ನಾವು ಪ್ರಸಾದ ವಿತರಣೆ ಮಾಡೋದು. ಪ್ರತಿ ಸರಿ ನಾವು ಪ್ರತಿ 12 ವರ್ಷಗಳಿಂದ ಇದೇ ಸಿಸ್ಟಮ್. ಸುಮ್ಮನೆ ಈಗ ಜಸ್ಟ್ ನಾಮಕೋಸ ಕೆಲವು ಕಡೆ ಮಾಡಿದ ಆದ್ರೆ ಎಷ್ಟೊತ್ತವರೆಗೂ ಕೂಡ ಪ್ರಸಾದಕ್ಕೆ ಒಂದು ಶಕ್ತಿ ಬರೋ ತರ ಪೂಜೆ ಮಾಡ್ತಾರೆ ಅಂದ್ರೆ ತುಂಬಾ ಖುಷಿ ಆಯ್ತು. ಅದೇ ಸೇವಾಕರ್ತರು ಕೊಟ್ಟಿರ್ತಾರೆ, ಈಗ ಅವ್ರನ್ನೆಲ್ಲ ನಿಲ್ಲಿಸ್ತೀವಿ, ಅವ್ರಿಗೆಲ್ಲ ಅವ್ರ ಕೈಲೇನೆ ಒಂದು 10 ರಿಂದ 15 ಜನಕ್ಕೆ ಬಡಿಸ್ತೀವಿ. ಸೇವಾಕರ್ತರಿಗೆ ಅವಕಾಶ ಇದೆ, ಅವರೇ ಬಡಿಸ್ತಾರೆ 10-15 ಜನಕ್ಕೆ ಫಸ್ಟ್ ಸ್ಟಾರ್ಟಿಂಗ್. ಆಮೇಲೆ ನಮ್ಮ ಕಾರ್ಯಕರ್ತರು ಬರ್ತಾರೆ, ನಾವು ಫಾಸ್ಟ್ ಆಗಿ ಮಾಡ್ತೀವಿ. ಹೌದು, ಅವ್ರ ಕಡೆಯಲ್ಲಿ ಬಡಿಸ್ತೀವಿ. ಅದಾದ್ಮೇಲೆ ದೇವರಿಗೆ ನಿಮಿಷಾಂಬ ತಾಯಿಗೆ 3 ದೇವರಿಗೆ ಚಾಮರ ಸೇವೆ ಮಾಡಿಸ್ತೀವಿ. ಅದಾದ್ಮೇಲೆ ಅವ್ರಿಗೆ ದೇವ್ರಿಗೆ ಉಡಿಸಿರೋ ಸೀರೆಯನ್ನ ಕೊಡುಗೆ ಆಗಿ ನೀಡ್ತೀವಿ ಅವ್ರ ಮನೆಯವ್ರಿಗೆ. 20,000 10,000 ಎಷ್ಟೇ ಕೊಟ್ಟಿರ್ಲಿ, ಅದನ್ನು ಕೊಟ್ಟಿರೋರಿಗೆ ಚಾಮರ ಸೇವೆ ಮಾಡಿಸಿ ಒಂದು ಸೀರೆ ಕೊಟ್ಟು ದೇವ್ರಿಗೆ ಉಡಿಸಿರೋ ಸೀರೆ. ಅದಾದ್ಮೇಲೆ ಬೆಳ್ಳಿ ಕಪ್ಗಳು, ಅರಿಶಿನ ಕುಂಕುಮ ಕೊಡ್ತೀವಿ. ಬೆಳ್ಳಿ ಕಪ್ಗಳು ಸುಮಾರು ಒಂದು 2,500 ಸಾವಿರ ಒಂದೊಂದು 5,000 ರೂಪಾಯಿ ಬೆಳ್ಳಿ ಕಪ್ಪು ಅವ್ರಿಗೆ ಒಂದು ಸೀರೆ ಎಲ್ಲ ಕೊಡ್ತೀವಿ. ಅಲ್ಲ ಅಲ್ಲ, ಅದು ಮೊದಲಿಂದ ನಡ್ಕೊಂಡ ಪದ್ಧತಿ ಅದು. ನೋಡಿ ಇದು ಎಷ್ಟೋ ಜನ ಗೊತ್ತೇ ಇರಲ್ಲ. ಹೌದು, ಅಂದ್ರೆ ಅವರು ವಾಪಸ್ ಏನಾದ್ರು ಭಗವಂತನಿಂದ ತಾಯಿಯಿಂದ ಏನಾದ್ರು ಬಂದ್ರೆ ಅದು ತುಂಬಾ ಸಮಾಧಾನ ಇಟ್ಕೋತಾರೆ ಅದನ್ನ. ನೋಡಿ, ಬೆಳ್ಳಿ ಕಪ್ ಕೊಡೋದಾಗಿರ್ಬೋದು, ತಾಯಿ ಉಡ್ಸಿ ಸೀರೆ ಕೊಡೋದಿರ್ಬೋದು, ಮತ್ತೆ ಪ್ರಸಾದ ಕೊಡುವಾಗ ಬಡ್ಸಕ್ ಬಿಡೋದಿರ್ಬೋದು, ಅವ್ರ ಹೆಸರು ಪೂಜೆ ಮಾಡೋದಿರ್ಬೋದು, ನಿಜವಾಗ್ಲೂ ಕೂಡ ಎಷ್ಟೋ ಜನಕ್ಕೆ ಸ್ಯಾಟಿಸ್ಫೈ ಆಗುತ್ತೆ ಸರ್, ನಿಜವಾಗ್ಲೂ ಕೂಡ. ಬಟ್ ಆದ್ರೂ ಇಷ್ಟು ಜನಗಳಲ್ಲಿ ಯಾವ್ದೋ ಗಲಾಟೆಗಳು ಯಾವ್ದೋ ಆಗೋದಿಲ್ಲ, ಸಣ್ಣ ಪುಟ್ಟ ಆಗತ್ತೆ ಸರ್. ನಾವೇ ರಿಕ್ವೆಸ್ಟ್ ಮಾಡ್ಬಿಡ್ತೀವಿ, ದಯವಿಟ್ಟು ಏನೋ ಒಂದು ಬಿಡಿ ಅಂತೇಳಿ ನಾವೇ ಇದು ಭಕ್ತಾದಿಗಳ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ. ಬಹಳ ಅದ್ಭುತವಾಗಿ ನಡೀತಾ ಇದೆ ಸರ್. ಅದ್ಭುತವಾಗಿ. ಇನ್ನು ಈ ದೇವ್ರ ಬಗ್ಗೆ ಕೇಳ್ಬೇಕು ಅಂತ ಹೆಚ್ಚಾಗಿ ನೋಡ್ತಾ ಇರೋರು ಇಲ್ಲಿ ಬಂದು ಆ ದೇವಿನ ಕಣ್ ತುಂಬ್ಕೊಂಡು ನೋಡ್ಕೊಂಡು ಆನಂತರ ಜೊತೆಗೆ ತಮ್ಮ ಏನೇ ಫಲಾಫಲ ಬೇಕಿತ್ತು ಅಂತಂದ್ರೂ ಕೂಡ ಕೇಳ್ಕೊಂಡ್ರೆ ತುಂಬಾ ಜನಕ್ಕೆ ಒಳ್ಳೇದಾಗ್ತಿದೆ. ತುಂಬಾ ಜನಕ್ಕಾಗಿದೆ ಸರ್. ಎಂತೆಂತ ಕಾಯಿಲೆಗಳಿರೋರು, ಎಂತೆಂತವರು ಎಲ್ಲೆಲ್ಲೋ ಯಾವ್ದೋ ಸ್ಟೇಟಿಂಗ್ ಬರ್ತಾರೆ, ಬಾಂಬೆಯಿಂದ ಬರ್ತಾರೆ, ಡೆಲ್ಲಿಯಿಂದ ಬಂದಿದ್ದಾರೆ ಕೆಲವರು. ಅಲ್ಲಿಂದ ಫೋನ್ ಮಾಡಿದ್ರೆ ಗೂಗಲ್ ಸರ್ಚ್ ಮಾಡಿ ನನ್ನ ನಂಬರ್ಗೆ ಫೋನ್ ಮಾಡ್ತಾರೆ, ಯಾವ ಟೈಮಿಂಗ್ಸು ಏನು ಅಂತ. ಹೈದರಾಬಾದ್ ಇಂದ ಬರ್ತಾರೆ. ಈ ತಾಯಿ ಹೇಗೆ ಸರ್ ಪ್ರತಿಷ್ಠಾಪನೆ ಆಗಿದ್ದು? ಇದು 92ನೇ ಇಸ್ವಿಲಿ ದೇವಸ್ಥಾನ ಪ್ರಾರಂಭ ಆಯ್ತು. ಯಾವ್ದೋ ನಿಮ್ಗೆ ಇದು ಅಭಯ ಗಣಪತಿ ಸಣ್ಣದಾನಾಗಿ ಸ್ಟಾರ್ಟ್ ಆಯ್ತದು. ಸ್ಟಾರ್ಟ್ ಆಗಿ ನಾವು ಒಂದು ಸೇವಾ ಟ್ರಸ್ಟ್ ಅಂತ ಮಾಡ್ಕೊಂಡು ನಾವು ಇನ್ನು ಅವಾಗ ಯೂತ್ 1992 ಆವಾಗ ಇದೇ ಏನಾಗ್ಲಿ ಇಲ್ಲಿ ದೇವಸ್ಥಾನ ಮಾಡಬೇಕು ಅಂತ ಒಂದು ಮಾಡಿದ್ವಿ. ಚೂರೇ ಡೆವಲಪ್ ಮಾಡ್ಕೊಂಡ್ ಬಂದ್ವಿ. ಅಲ್ಲಿಂದ ಸ್ವಲ್ಪನೇ ಡೆವಲಪ್ ಮಾಡ್ಕೊಂಡು 2099ರಲ್ಲಿ ವಿಮಾನ ಗೋಪುರ, ರಾಜಗೋಪುರ ಸ್ಟಾರ್ಟ್ ಆಯ್ತು. ಅದು ಮುಗಿಯೋಷ್ಟೊತ್ತಿಗೆ 2004. ಆವಾಗ ಶನೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಯ್ತು. ಅದು ಪ್ರತಿಷ್ಠಾಪನೆ ಆಗಿ 8 ವರ್ಷಕ್ಕೆ ಆ ತಾಯಿ ಬಂದ್ಲು, ನಿಮಿಷಾಂಬ ತಾಯಿ ಬಂದ್ಲು. ಯಾವ ತರ ಬಂತು ಅಂತ ಹೇಳಿದ್ರೆ, ಒಂದ್ಸಲಿ ನಾನೇಲಿ ನಂದು ಫುಲ್ಲು ಇದಾಗೆ ಸೇವೆನ ಮುಡಿಬಿಟ್ಬಿಟ್ಟಿದೀವಿ ನಾವು. ಹೌದು, ಈಗ ಹತ್ರ ಇರೋದ್ರಿಂದ ನಾವು ಒಬ್ಬರನ್ನ ಇನ್ಚಾರ್ಜ್ ಇದೆ. ನಮ್ದು ವ್ಯಾಪಾರ ಇದೆ, ನಮ್ದು ಬೇರೆ ಬೇರೆ ಇದೆ, ಉದ್ಯೋಗಗಳಿದೆ, ಶಾಪ್ ಇದೆ, ನಮ್ದು ಎಲ್ಲ ಇದೆ. ಇದೇ ಏರಿಯಾದಲ್ಲೇ ನಾವು ಹುಟ್ಟು ಬೆಳೆದಿರೋದು. ಸರಿ, ಇದೇನಾಯ್ತು, ಆಗ್ಬಿಟ್ಟಿದೀವಿ. 35 ವರ್ಷ ಮಾಡಿದ್ವಿ. ಯಾರನ್ನ ಒಬ್ರು ಇಲ್ಲ ಆ ತರ ನಿಂತ್ಕೊಂಡು ಮಾಡಿದ್ರೆ ಸರ್ ಯಾವುದೇ ಒಂದು ದೇವಸ್ಥಾನಕ್ಕೆ ಸಾಧ್ಯ ಆಗೋದು, ಇಲ್ಲಾಂದ್ರೆ ಸಾಧ್ಯ ಆಗಲ್ಲ. ವಿಶೇಷವಾದ ಗಮನ ಕೊಡ್ಬೇಕು ದೇವಸ್ಥಾನದ ಕಡೆ. ಯಾವುದೇ ಡೆವಲಪ್ಮೆಂಟ್ಸ್ ಇರ್ಲಿ, ಯಾವ್ದನ ಆಗ್ಲಿ, ಒಂದೊಂದು ಯಾವುದೇ ಕೆಲ್ಸಕ್ಕಾಗ್ಲಿ ಡೆವಲಪ್ಮೆಂಟ್ಸು ಆ ತರ ಇರೋದ್ರಿಂದ ಒಂದು ಸಲ ನಮ್ಗೆ 2011ರಲ್ಲಿ ಒಂದು ಇದಾಯ್ತು, ಏನೋ ಪ್ರೇರಣೆ ಆಯ್ತು, ಇಲ್ಲಿ ದೇವಿ ದೇವಸ್ಥಾನ ಒಂದು ಮಾಡಬೇಕು ಅಂತ. ಏನೋ ಒಂದು ಪ್ರೇರಣೆ ಆಗಿ ಇಲ್ಲಿ ಮಾಡಲೇಬೇಕು ಅಂತ ಮಾಡಿದ್ವಿ. ಟ್ರಸ್ಟಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಿ ಒಂದು ನಿಮಿಷಾಂಬ ತಾಯಿಯನ್ನ 2012ರಲ್ಲಿ ಪ್ರತಿಷ್ಠಾಪನೆ ಮಾಡಿ. ಈಗ ನಿಮ್ಮ ಟ್ರಸ್ಟ್ ಅಲ್ಲಿ ಯಾರು ಇದ್ದಾರೆ ಸರ್? ಇದೆ ಸರ್, ಲಕ್ಷ್ಮೀಕಾಂತ್ ಅಂತ ಮ್ಯಾನೇಜಿಂಗ್ ಟ್ರಸ್ಟಿ. ಅಧ್ಯಕ್ಷರು ಇವಾಗ ಇದ್ರು ಮೊದಲು ವೆಂಕಟೇಶ್ ರೆಡ್ಡಿ ಅಂತ, ಅವ್ರು ತೀರೋಗಿದ್ದಾರೆ ಈಗ ರೀಸೆಂಟ್ ಆಗಿ. ಮ್ಯಾನೇಜಿಂಗ್ ಟ್ರಸ್ಟಿ ಲಕ್ಷ್ಮೀಕಾಂತ್, ನಾನು ಫೌಂಡರ್ ಟ್ರೆಜರರು. ಇನ್ನು ನಮ್ಮ ಸ್ನೇಹಿತರೆ ಒಂದು 4-5 ಜನ ಟ್ರಸ್ಟಿಗಳು. ನೀವು ನಿಮ್ಮ ವೈಯಕ್ತಿಕ ಬದುಕಿನ ಜೊತೆಗೆ ಆಧ್ಯಾತ್ಮಿಕವಾಗಿ ಇಷ್ಟು 1,500 ರಿಂದ 2,000 ಜನಕ್ಕೆ ಒಂದು ದೈವ ಸಂಕಲ್ಪವನ್ನ ಕೊಡೋದ್ರಲ್ಲಿ ನೀವು ಮಧ್ಯದಲ್ಲಿ ಇದೆಯಲ್ಲ, ಮಾಡ್ತಾ ಇರೋ ಕೆಲಸ ಒಳ್ಳೇದಾಗ್ತದೆ. ಇದೇ ರೀತಿ ನಿರಂತರವಾಗಿ ನಡೀಲಿ. ಬರುವಂತ ಭಕ್ತಾದಿಗಳಿಗೂ ಕೂಡ ಸಾಕಷ್ಟು ಒಳ್ಳೇದಾಗಿ. ಅತ್ಯಂತ ಮುಖ್ಯವಾಗಿ ಅನ್ನ ಪ್ರಸಾದ ಅಂತಂದ್ರೆ ಭಗವಂತನ ಸ್ವರೂಪ. ಅದು ನಾವು ನೀವು ಮಾಡುವಂತದ್ದಲ್ಲ, ಅದು ನಿರಂತರವಾಗಿ ನಿಮ್ಮಂತ ಒಂದು ಶ್ರಮಜೀವಿಗಳ ಕಡೆಯಿಂದ ಆಗ್ಲಿ ಅಂತ ನಾವು ಕೂಡ ನಮ್ಮ ಚಾನಲ್ ಮುಖಾಂತರ ಕೇಳ್ತೀವಿ. ಆಮೇಲೆ ಇನ್ನೊಂದು ನಾವು ಹೇಳಕ್ ಇಚ್ಛೆ ಪಡ್ತೇನೆ,
ನವರಾತ್ರಿ ಕಾರ್ಯಕ್ರಮಗಳು ಪ್ರತಿ ನವರಾತ್ರಿಯಲ್ಲಿ ಬೊಂಬೆ ಇಟ್ಬಿಟ್ಟು ನವರಾತ್ರಿ ಕಾರ್ಯಕ್ರಮಗಳಲ್ಲಿ 9 ದಿವಸ ಸಂಗೀತ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ. 9 ದಿವಸ 9 ಅಲಂಕಾರಗಳು ಎಲ್ಲಾ ದೇವರುಗಳಿಗೆ, 3 ದೇವರಿಗೆ ಅಲಂಕಾರ ನಡೆಯುತ್ತೆ. ವಿಶೇಷ ಪೂಜೆಗಳಿರುತ್ತೆ. ನವರಾತ್ರಿ ಟೈಮಲ್ಲಿ ಒಂದು ದಿವಸ ಈವ್ನಿಂಗ್ ಅಂಡ್ ಮಾರ್ನಿಂಗ್ 5,000 ಜನ ಬರ್ತಾರೆ. ಬೆಳಗ್ಗೆ ಸಾಯಂಕಾಲ ಫ್ಲೋಟಿಂಗ್ ಒಂದ್ 3-4 ಜನ ಅಂತೂ ಬರ್ತಾರೆ ನವರಾತ್ರಿ 9 ದಿವಸ ದಸರಾ ಟೈಮಲ್ಲಿ. ಅದಾದ್ಮೇಲೆ ಫೆಬ್ರವರಿ ಮಾರ್ಚಲ್ಲಿ ವಾರ್ಷಿಕೋತ್ಸವ ಬರುತ್ತೆ, 3 ದೇವರುಗಳು ವಾರ್ಷಿಕೋತ್ಸವ. ಆವಾಗ ಬಹಳ ನಾವು ಉತ್ಸವ ಮಾಡ್ತೀವಿ, ಅನ್ನದಾಸೋಹ ಮಾಡ್ತೀವಿ. 5,000 ಜನಕ್ಕೆ ದಾಸೋಹದ ಕಾರ್ಯಕ್ರಮ ಇರುತ್ತೆ. ಅಂದ್ರೆ ಇಲ್ಲಿ ದಾಸೋಹಕ್ಕೆ ಪ್ರಸಿದ್ಧಿಯಾಗಿರುವಂತಹ ತಾಯಿಯ ಕ್ಷೇತ್ರ ಹೆಚ್ಚು ಬೆಳೀಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ನನ್ನ ಹೆಸರು ವಾಸುಕಿ ಪ್ರಸಾದ್ ಅಂತ. ಹೌದು, 4 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಖಂಡಿತ ಸರ್. ಆಕ್ಚುಲಿ ಮಗಂದು ಕೇಳ್ಕೊಂಡಿದ್ದೆ ನಾನು, ಒಳ್ಳೆ ಮಾರ್ಕ್ಸ್ ಬರ್ಲಿ ಅಂತ ದೇವಿ ಹತ್ರ. ಅವ್ನ್ PUC ಸೆಕೆಂಡ್ ಇಯರ್ ಆಯ್ತು, ಈಗ ಕರ್ಕೊಂಡ್ ದೇವಿ ಆಶೀರ್ವಾದನೇ ಇರ್ಬೇಕಲ್ಲ ಸರ್. ಖಂಡಿತ ಸರ್. ಆಮೇಲೆ ನನ್ಗೂ ಒಂದಿಷ್ಟು ಆಪರ್ಚುನಿಟಿ ಸಿಗ್ಲಿ ಅಂತೇಳಿ ಎಲ್ಲ ಕೇಳ್ಕೊಂಡಿದ್ದೆ ಅಮ್ಮನ ಹತ್ರ. ತುಂಬಾ ಚೆನ್ನಾಗಿ ಬಂದಿದೆ, ನಂಗೂ ಎಲ್ಲ ಪ್ಲೇಬ್ಯಾಕ್ ಸಿಂಗಿಂಗು ಎಲ್ಲ ಬಂದಿದೆ. ನಾನು ಗಾಯಕಿ, ವೃತ್ತಿಪರ ಗಾಯಕಿ. ಸೊ ನನಗೂ ಎಲ್ಲ ಒಳ್ಳೇದಾಗಿದೆ. ಖಂಡಿತ ಖಂಡಿತ. ಅವನಿಗ 82% ಆಯ್ತು. ಆಯ್ತು. ಇವತ್ತು ಸ್ವೀಟ್ ಪೊಂಗಲ್ ಇದೆ, ಆಮೇಲೆ ರೈಸ್ ಬಾತು, ಮತ್ತೆ ರಸಂ ಇದೆ, ಮತ್ತೆ ಮೊಸರನ್ನ. ಆಕ್ಚುಲಿ ಶುಕ್ರವಾರ ಏನಕ್ಕೆ ಬರೋದ್ರಲ್ಲಿ ಪ್ರಸಾದ ಸಿಗುತ್ತಂತಾನೆ ಬಂದಿದೀವಿ. ಆಕ್ಚುಲಿ ನಾವು ಎಲ್ಲ ಗ್ರೂಪ್ ಬಂದಿರೋದು, ನಾವೊಂದು 7 ಜನ ಬಂದಿದೀವಿ ಫ್ರೆಂಡ್ಸ್. ಪ್ರತಿ ಸಲನೂ ಶುಕ್ರವಾರನೇ ಬರ್ತೀವಿ, ಪ್ರಸಾದಕ್ಕೋಸ್ಕರನೇ ಬರ್ತೀವಿ. ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ, ಹೈಜಿನ್ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಈ ಮಗನ್ನು ಇದನ್ನ ಆಯ್ತು ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ. ನಮ್ದು ಅಂಗಡಿ ಸಿಲ್ಕ್ಸ್ ಅಂತ ಹೇಳ್ಬಿಟ್ಟು 46th ಕ್ರಾಸ್ ಜಯನಗರದಲ್ಲಿದೆ. ಹೌದೌದು, ಅಂಗಡಿ ಸಿಲ್ಕ್ಸ್ ಸ್ಯಾರೀಸ್ ಪೂರ್ತಿ ನಮ್ದು. ಅದಲ್ದಿರ ರೆಡಿಮೇಡ್ ಕೂಡ ಇದೆ. ನಮ್ದು 3 ಬ್ರಾಂಚ್ ಇದೆ. ಅಂಗಡಿ ಸಿಲ್ಕ್ಸ್ ಒಂದು ಇಲ್ಲಿ ಜಯನಗರ 46 ಕ್ರಾಸ್ 5th ಬ್ಲಾಕ್ ಅಲ್ಲಿ, ಇನ್ನೊಂದು ಅಂಗಡಿ ಹೆರಿಟೇಜ್ ಅಂತ ಹೇಳ್ಬಿಟ್ಟು ಅಶೋಕ ಪಿಲ್ಲರ್ ಹತ್ರ, ಇನ್ನೊಂದು ಅಂಗಡಿ ಗೆಲೇರಿಯಾ ಅಂತ ಹೇಳ್ಬಿಟ್ಟು ಸದಾಶಿವನಗರದಲ್ಲಿ. ಹೌದು, ಸುಮಾರು 1,200 ವಾಟರ್ ಬಾಟಲ್ ಕೊಟ್ಟಿದ್ದೀವಿ. 1,200. ಹೌದು, ಅಷ್ಟು ಸುಮಾರು ಸಾಧಾರಣ ಒಂದು 6,000 ರೂಪಾಯಿ ಆಗ್ಬೋದು. ಇದು 4ನೇ ವಾರ ನಾವು ಕೊಡ್ತಾ ಇರೋದು. ಹೌದು. ಇಲ್ಲಿ ಏನಂದ್ರೆ, ಇಲ್ಲಿ ನಿಮಿಷಾಂಬ ದೇವಸ್ಥಾನ ಅಂತ ಹೇಳಿ 6th ಬ್ಲಾಕ್ ಯಡಿಯೂರಲ್ಲಿ ಇರೋದು. ಇದು ಇಲ್ಲಿ ಅನ್ನದಕ್ಕೆ ಅಂದ್ರೆ ಊಟಕ್ಕೆ ಪ್ರಾಮುಖ್ಯತೆ ಅಂತ, ಅದರಿಂದ ಪ್ರಸಾದಕ್ಕೆ ಪ್ರಾಮುಖ್ಯತೆ ಅಂತ. ಸೊ ಹಾಗಾಗಿ ಪ್ರಸಾದ ಕೊಡುವಾಗ ನಾವು ನೀರು ಅನ್ನೋದು ಕೊಟ್ರೆ ಅದು ಪರಿಪೂರ್ಣ ಆಗುತ್ತೆ. ಇಲ್ಲಿ ನಿಮಿಷಾಂಬ ದೇವಸ್ಥಾನ ಅಂತ ಹೇಳಿ ಇಲ್ಲಿ ಪ್ರಸಾದಕ್ಕೆನೆ ಪ್ರಾಮುಖ್ಯತೆ. ಹಾಗಾಗಿ ಇಲ್ಲಿ ಬಂದವರು ಊಟ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾರೆ. ಇಲ್ಲಿ ಸೇವೆ ಹೆಂಗೆ ಅಂತ ಹೇಳ್ಬಿಟ್ಟು ಅಕ್ಕಿ, ಬೆಲ್ಲ, ಬೇಳೆ ಇದನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಅದನ್ನ ಸೇವೆ ರೂಪದಲ್ಲಿ ತಗೊಂಡು ಮುಂದಿನ ವಾರ ಅದನ್ನೇ ಪ್ರಸಾದವನ್ನಾಗಿ ಮಾಡಿ ಇಲ್ಲೆಲ್ಲ ಜನಕ್ಕೂ ಕೊಡ್ತಾರೆ. ಇಲ್ಲ, ಇಲ್ಲಿ ಆತರ ಇಲ್ಲ. ಪ್ರಸಾದಕ್ಕೆ ಆದ್ಯತೆ. ಇಲ್ಲಿ 1 ಮೂಟೆ ಅಕ್ಕಿ ಕೂಡ ತಗೋತಾರೆ. 1,450 ರೂಪಾಯಿ ಕೊಟ್ರೆ 1 ಮೂಟೆ ಅಕ್ಕಿ ಸೇವೆ ಅಂತಾನು ತಗೋತಾರೆ. ಅದಲ್ದಿರ ಬೇಳೆ, ದವಸ ಧಾನ್ಯ, ಬೆಲ್ಲ ಇದೆಲ್ಲಾನು ತಗೋತಾರೆ. ಹೌದು, ತುಂಬಾ ಜನ ಕೊಡ್ತಾರೆ. ನಾವು ಇಲ್ಲಿ ದಾಸೋಹ ಅಂದ್ರೆ ಇದು ಏನು ಪ್ರಸಾದ ಸ್ವೀಕಾರ ಮಾಡ್ತಾರೆ, ಅಲ್ಲಿ ನೀರ್ ಕೊಟ್ರೆ ಪರಿಪೂರ್ಣ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ನಮ್ಮ ಅಂಗಡಿ ಸಿಲ್ಕ್ಸ್ ಕಡೆಯಿಂದ ಈ ನೀರಿನ ವ್ಯವಸ್ಥೆ ಇಲ್ಲಿ ಮಾಡ್ತಾ ಇದೀವಿ. 4ನೇ ವಾರ ಇದು. ಒಂದು ಅನುಕೂಲವಾಗಿ ಒಂದು ರೀತಿ ವ್ಯವಸ್ಥೆ, ವ್ಯಾಪಾರೀಕರಣ ಇರೋರು ಈ ತರ ಮನ್ಸು ಬರಲ್ಲ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ವಿ, ನೀರಿನ ಲೋಟ ಅದು ಇಟ್ಬಿಟ್ಟು ಅದರಲ್ಲಿ ನೀರ್ ಕುಡಿತಾ ಇದ್ರು. ಸೊ ಇಲ್ಲಿ ಒಂದು ಬಾಟ್ಲ್ ಅಂತ ಕೊಟ್ರೆ ಪ್ರತ್ಯೇಕವಾಗಿ ಅವ್ರು ಎಲ್ಲಿ ಕೂತ್ಕೋತಾರೆ ಅಲ್ಲೇ ಕೂತ್ಕೊಂಡು ನೀರು ಕೂಡ ಕುಡಿಬಹುದು ಊಟದ ಜೊತೆಗೇನೆ. ಹೌದು, ನಮ್ಗೆ ಇದು ಶುದ್ಧವಾದ ನೀರು, ಡ್ರಿಂಕಿಂಗ್ ವಾಟರ್ ಕೊಡ್ಬೇಕು ಹಂಗೆ ಅಂತ ಹೇಳಿ ಯೋಚನೆ ಮಾಡಿದ್ವಿ. ತುಂಬಾ ನಮ್ಗೆ, ಯಾಕಂದ್ರೆ ನಾವು ಇಲ್ಲೇ ಜಯನಗರದಲ್ಲೇ ಇದ್ದಿದ್ದು. ಸೊ ಹಾಗಾಗಿ ದೇವಸ್ಥಾನ ನಾವು ಮೊದ್ಲಿಂದ ನೋಡಿದ್ವಿ. ಮೊದ್ಲು ಗಣೇಶನ ದೇವಸ್ಥಾನ ಆಗಿತ್ತು, ಆಮೇಲೆ ನಿಮಿಷಾಂಬ ದೇವಸ್ಥಾನ ಆಯ್ತು. ಭಕ್ತಾದಿಗಳ ಸಹಕಾರದಿಂದನಿಗೆ ಇಲ್ಲಿ ಆಗಿದೆ. ತುಂಬಾ ಪ್ರಭಾವಿ ದೇವಸ್ಥಾನ, ತುಂಬಾ ವೈಬ್ರೇಷನ್ ಇದೆ. ಹೌದು, ನಾವೇ ವಾಲಂಟಿಯರ್ ಆಗಿ ಬಂದು ಕೇಳ್ಕೊಂಡ್ವಿ ಯಾವಾಗ ಏನು ಅಂತ. ಇಲ್ಲಿ ಹೇಳಿದ್ರು ಶುಕ್ರವಾರ ದಿವಸ ಸುಮಾರು 1,500ರಿಂದ 2,000 ಜನದ್ದು ಊಟ ಆಗುತ್ತೆ, ಪ್ರಸಾದ ಆಗುತ್ತೆ ಅಂತ ಹೇಳಿ. ಸೊ ನಮಗೆ ಎಷ್ಟಾಗುತ್ತೋ ಅಷ್ಟನ್ನ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದೀವಿ. ಹೌದು, ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಮ್ಗೆ ಊಟ ಅವರು ಕೊಡ್ಬೋದು, ಬೇರೆಯವರು ಭಕ್ತಾದಿಗಳಿಂದ ತಗೊಂಡು ಕೊಡ್ಬೋದು.
ಬಟ್ ನೀವು ನಮ್ ಕಡೆಯಿಂದ ಕೊಟ್ಟಿರೋದ್ರಿಂದ ನಮಗೆ ತುಂಬಾ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾರಿಯಮ್ಮಾಳ್ ಅಂತ. ಜಯನಗರ್ 4th ಬ್ಲಾಕ್ ಮೆಟ್ರೋ ಸ್ಟೇಷನ್ ಹತ್ರ ನಿಮಿಷಾಂಬ ದೇವಸ್ಥಾನ ಇದೆ. ವಾರ ಶುಕ್ರವಾರ ಅನ್ನದಾನ ಮಾಡಿಸ್ತಾರೆ. ನಾವು ಬಂಧುಗಳೇ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿರತಕ್ಕಂಥ ದೇವಸ್ಥಾನ ಶ್ರೀ ನಿಮಿಷಾಂಬ ದೇವಸ್ಥಾನ, ಜಯನಗರದಲ್ಲಿ ಇರತಕ್ಕಂಥದ್ದು. ನಿಜವಾಗ್ಲೂ ಇದೊಂದು ಹೈಟೆಕ್ ಸಿಟಿ. ಈ ಒಂದು ಹೈಟೆಕ್ ಸಿಟಿಲಿ ನಿಜವಾಗ್ಲೂ ಈ ಒಂದು ನಿಮಿಷಾಂಬ ತಾಯಿ ಮತ್ತೆ ಅಭಯ ಗಣಪತಿ ದೇವಸ್ಥಾನದ ಒಂದು ದರ್ಶನವನ್ನ ಪಡ್ಕೊಳ್ಳೋಕೆ ಬೆಂಗಳೂರು ಮತ್ತು ಕರ್ನಾಟಕದ ನಾನಾ ಭಾಗದಿಂದ ಜನ ಇಲ್ಲಿಗೆ ಬರ್ತಾರೆ. ಇವತ್ತು ನಾವು ಕೂಡ ಆ ತಾಯಿಯ ದರ್ಶನವನ್ನ ಪಡ್ಕೊಂಡಿದ್ದೀವಿ. ಜೊತೆಗೆ ಇಲ್ಲಿ ಅನ್ನ ಪ್ರಸಾದವನ್ನು ಕೊಡ್ತಾರೆ. ಪ್ರತಿಯೊಬ್ರು ಇಲ್ಲಿ ಬಂದಂತ ಪ್ರತಿಯೊಬ್ರು ಕೂಡ ಕ್ಯೂ ಅಲ್ಲಿ ನಿಂತು, ಲೈನ್ ಅಲ್ಲಿ ನಿಂತು ಈ ಒಂದು ಪ್ರಸಾದವನ್ನ, ತಾಯಿಯ ಪ್ರಸಾದವನ್ನ ಸೇವಿಸ್ತಾರೆ. ಇವತ್ತು ನಾವು ಕೂಡ ಸೇವಿಸ್ತಾ ಇದ್ದೀವಿ. ನೀವು ಕೂಡ ಕರ್ನಾಟಕದ ಯಾವುದೇ ಭಾಗದಲ್ಲಿದ್ರು ಸರಿನೇ ಈ ಒಂದು ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನ ಪಡ್ಕೊಂಡು ಈ ಒಂದು ಪ್ರಸಾದವನ್ನ ತೆಗೆದುಕೊಳ್ಳಿ. ಹಾಗೆ ದಾನನೂ ಕೂಡ ಮಾಡಬಹುದು. ಇಲ್ಲಿಗೆ ನೀವು ಇದರಲ್ಲೆಲ್ಲರೂ ಕೂಡ ಪಾಲ್ಗೊಳ್ಳಿ. ನಮಸ್ಕಾರ.